ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎಗಲ ಆಟಗಾರರನ್ನ ತಂಡದಿಂದ ಕೈ ಬಿಡುತ್ತೆ ಈ ಬಾರಿ ಆಕ್ಷನ್ ಗಿಂತ ಮುಂಚೆ ಅಂತ ನೋಡೋಣ. ಅಂದ್ರೆ ಎಗಲ ಆಟಗಾರರು ರಿಲೀಸ್ ಆಗ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅಂಕುಶ್ ರಾಥೇರ್ ಅವ್ರನ್ನ ನಮ್ಮ ತಂಡ ಕೈ ಬಿಡುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ಬಾರಿ ನಮ್ಮ ಮ್ಯಾನೇಜ್ಮೆಂಟ್ ಮತ್ತೆ ಅವ್ರಿಗೆ ಜಗಳ ಆಗಿ ಅವರು ನಮ್ಮ ಬುಲ್ಸ್ ಕ್ಯಾಂಪ್ ಅನ್ನೇ ಬಿಟ್ಟು ಹೋದ್ರು. ಬಟ್ ಖಂಡಿತವಾಗ್ಲೂ ಅವರು ಈ ಬಾರಿ ರಿಲೀಸ್ ಆಗ್ತಾರೆ. ಇನ್ನು ಆಕಾಶ್ ಇಂಡಿಯರ್ ಅವರು ರಿಲೀಸ್ ಆಗುವ ಸಾಧ್ಯತೆ ಇದೆ. ಕಳೆದ ಬಾರಿ ನಿಮ್ಗೆ ಗೊತ್ತಿರಬಹುದು 53 ಲಕ್ಷಕ್ಕೆ ನಮ್ಮ ತಂಡವನ್ನ ಸೇರ್ಕೊಂಡಿದ್ರು. ಬಟ್ 68 ರೈಟ್ ಪಾಯಿಂಟ್ ಗಳನ್ನ ಪಡೆದುಕೊಂಡ್ರು. ಬಟ್ ಅವ್ರನ್ನ ಒಂದಷ್ಟು ಪಂದ್ಯಗಳಿಗೆ ಅವ್ರಿಗೆ ಅವಕಾಶನೇ ಕೊಡಲಿಲ್ಲ, ಆಚೆ ಕೊಂಡಿಸಿದ್ರು. ಅವರ ಒಂದು ಕೆಟ್ಟ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅವರು ರಿಲೀಸ್ ಆಗ್ತಾರೆ. ಇನ್ನು ಅಮರ್ ಜಯ್ ಅವರು ಕೂಡ ರಿಲೀಸ್ ಆಗ್ತಾರೆ. ಮನೀಶ್ ಆಗಿರ್ಬೋದು, ಮೈಪಾಲ್ ಆಗಿರ್ಬೋದು, ಶುಭಮ್ ಆಗಿರ್ಬೋದು, ಅಮಿತ್ ಮತ್ತೆ ಎಸ್ ರಜತ್ ಆಗಿರ್ಬೋದು, ಮತ್ತೆ ಧೀರಜ್, ತೇಜಸ್, ಸಾಹಿಲ್, ಮಣಿತ್ ಅವರಾಗಿರ್ಬೋದು, ಸಚಿನ್ ಅವರಾಗಿರ್ಬೋದು, ನಮ್ಮ ಕರ್ನಾಟಕದ ಆಟಗಾರ ಚಂದ್ರ ನಾಯಕ್ ಅವರು ಕೂಡ NIPL ಇದ್ರು. ಬಟ್ ಅವರು ಕೂಡ ರಿಲೀಸ್ ಆಗ್ಬಹುದು. ಮತ್ತೆ ಪ್ರೀತ್ ಎಸ್ ಅವರು ಕೂಡ ರಿಲೀಸ್ ಆಗ್ತಾರೆ. ಈ ಎಲ್ಲಾ ಆಟಗಾರರು ರಿಲೀಸ್ ಆಗ್ತಾರೆ. ಮತ್ತೆ ಹೊಸದಾಗಿ ನಮ್ಮ ಒಂದು ಬುಲ್ಸ್ ತಂಡ ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಬಟ್ ನಮ್ಮ ತಂಡ ಈ ಎಲ್ಲಾ ಆಟಗಾರರನ್ನು ಕೈ ಬಿಟ್ಟರು ಒಂದು ಸ್ಟ್ರಾಂಗ್ ಟೀಮ್ ಆಗಿ ಕನ್ವರ್ಟ್ ಆಗಿದೆ. ಉಳಿದ ಮೇನ್ ಆಟಗಾರರು ನಮ್ಮ ತಂಡ ಉಳಿಸಿಕೊಳ್ಳುತ್ತದೆ. ಯಾವೆಲ್ಲ ಆಟಗಾರರು ಅಂತ ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋನ ನೀವು ನೋಡಬಹುದು. ಇನ್ನು ಇದೇ ರೀತಿ ಕ್ರಿಕೆಟ್, ಕಬಡ್ಡಿ ಬಗ್ಗೆ ಹೆಚ್ಚಿನ ವಿಡಿಯೋ ಹಾಕಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇನ್ನೂ ಮಾಡ್ಕೊಂಡಿಲ್ಲ ಅವ್ರಿಗೆ ಥ್ಯಾಂಕ್ ಯು. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ.